ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಆಸೆ ದುಃಖಕ್ಕೆ ಮೂಲ ಕಾರಣ, ಆಸೆಗೆ ಕೊನೆ ಎನ್ನುವುದೇ ಇರುವುದಿಲ್ಲ. ಹೇಗೆ ಆಸೆ ದುಃಖಕ್ಕೆ ಮೂಲ ಕಾರಣ ಮತ್ತು ಆಸೆಗೆ ಕೊನೆ ಎನ್ನುವುದು ಹೇಗಿರುವುದಿಲ್ಲ ಅಂತ ಒಂದಿಲ್ಲಿ ಉದಾಹರಣೆ ಮೂಲಕ ನೋಡೋದಾದರೆ, ಒಂದು ಪುಟ್ಟ ಮಗು ಇದ್ದಾಗ ಆ ಪುಟ್ಟ ಮಗುಗೆ ಏನು ಆಸೆ ಇರುತ್ತೆ? ಒಂದು ಚಾಕ್ಲೇಟ್ ತಿನ್ನಬೇಕು, ಕುರ್ಕುರೆ ತಿನ್ನಬೇಕು, ಮಾವಿನಕಾಯಿ ತಿನ್ನಬೇಕು, ಆಟ ಆಡಬೇಕು, ಓದಬೇಕು, ಇಂಥ ಸಣ್ಣ ಸಣ್ಣ ಆಸೆಗಳು ಇರ್ತಾವೆ. ಸಣ್ಣ ಮಗು ಆಗಿದ್ದಾಗಿನ ಆಸೆಗಳೇನೋ ಈಡೇರ್ತಾವೆ. ಆಮೇಲೆ ಅವನು SSLC PUC ಡಿಗ್ರಿ ಬಂದ, ಅವನು ಫಸ್ಟ್ ರ್ಯಾಂಕ್ ಬರಬೇಕಂತ ಆಸೆ ಪಡ್ತಾನೆ. ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗ್ತಾನೆ. ಆಮೇಲೆ ಆ ಆಸೆ ಇಷ್ಟಕ್ಕೆ ಮುಗಿತಾ ಇಲ್ಲ, ಮತ್ತು ಅವನು ಒಳ್ಳೆಯ ಜಾಬ್ ಹಿಡಿಬೇಕಂತ ಆಸೆ ಪಡ್ತಾನೆ. ಒಳ್ಳೆಯ ಜಾಬ್ ಹಿಡ್ದ. ಆಮೇಲೆ ಒಳ್ಳೆಯ ಜಾಬ್ ಆದಮೇಲೆ ಅವನ ಆಸೆ ಮುಗೀತು ಇಲ್ಲ, ಮತ್ತು ಮದುವೆ ಆಗಬೇಕನ್ನೋ ಆಸೆ ಪಡ್ತಾನೆ. ಮದುವೆ ಆಯಿತು, ಮಕ್ಕಳಾಯಿತು. ಇಷ್ಟಕ್ಕೆ ಅವನ ಆಸೆ ಕೊನೆ ಆಗುತ್ತಾ ಇಲ್ಲ, ಮತ್ತು ಮನೆ ತೆಗೆದುಕೊಳ್ಬೇಕು, ಹೊಲ ತೆಗೆದುಕೊಳ್ಬೇಕು, ಇಂಥ ಆಸೆಗಳು ಹುಟ್ತಾವೆ. ಅಷ್ಟೆಲ್ಲ ಆಯಿತು ಮುಗೀತು ಇಲ್ಲ, ಮತ್ತು ಹೊಸ ಹೊಸ ಆಸೆ ಹುಟ್ತಾವೆ. ಏನಂದರೆ ಮತ್ತು ಮಕ್ಕಳನ್ನು ಓದಿಸ್ಬೇಕು, ಮಕ್ಕಳಿಗೆ ಒಳ್ಳೆಯ ನೌಕರಿ ಕೊಡಿಸ್ಬೇಕು, ಮತ್ತು ಮಕ್ಕಳಿಗೆ ಮದುವೆ ಮಾಡಬೇಕು. ಮಕ್ಕಳಿಗೆ ಮದುವೆ ಮಾಡಿದ ಅವನ ಆಸೆ ತೀರುತ್ತಾ ಇಲ್ಲ, ಮತ್ತು ಮೊಮ್ಮಕ್ಕಳನ್ನು ಓದಿಸ್ಬೇಕು, ಮೊಮ್ಮಕ್ಕಳಿಗೆ ನೌಕರಿ ಕೊಡಿಸ್ಬೇಕು, ಮೊಮ್ಮಕ್ಕಳಿಗೆ ಮತ್ತು ಮದುವೆ ಮಾಡಬೇಕು. ಮೊಮ್ಮಕ್ಕಳು ಮದುವೆ ಮಾಡಿರೋ ಆಸೆ ಮುಗಿತಾ ಇಲ್ಲ, ಮರಿ ಮಕ್ಕಳನ್ನು ನೋಡೋ ಆಸೆ ಇರುತ್ತೆ. ಹೀಗೆ ಮನುಷ್ಯನಿಗೆ ಆಸೆ ಅನ್ನೋದು ಕೊನೆ ಇರುವುದೇ ಇಲ್ಲ. ಇವತ್ತು ಒಂದು ಕನಸು ನನಸಾಯ್ತಂದರೆ ಅಲ್ಲಿ ಮತ್ತೊಂದು ಆಸೆ ಹುಟ್ಟುತ್ತಾ ಹೋಗುತ್ತೆ. ಹೀಗಾಗಿ ಆಸೆಗೆ ಕೊನೆ ಇರುವುದಿಲ್ಲ. ಯಾವಾಗ ಆಸೆಗಳು ಈಡೇರುತ್ತಾವೋ ಆವಾಗ ಖುಷಿಯಾಗಿರ್ತಾನೆ ಮನುಷ್ಯ. ಯಾವಾಗ ಆಸೆಗಳು ಈಡೇರುವುದಿಲ್ಲ ಆವಾಗ ಅವನಿಗೆ ದುಃಖ ಆಗ್ತದೆ. ಅವನು ದುಃಖದಿಂದ ಇರಬೇಕಾಗ್ತದೆ. ಆದ್ದರಿಂದ ಆಸೆ ದುಃಖಕ್ಕೆ ಮೂಲ ಕಾರಣ ಮತ್ತು ಆಸೆಗೆ ಕೊನೆ ಎನ್ನುವುದೇ ಇರುವುದಿಲ್ಲ.